ಗಾಯ್ಸ್ ಇವಾಗ ಹೇಳ್ತಾ ಇದ್ದೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಳಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನೋಡ್ಬೇಕು, ಇಟ್ಸ್ ಇಸ್ ಗುಡ್ ವೆದರ್. ಮಳೆಗಾಲದಲ್ಲಿ ಎಂಜಾಯ್ ಮಾಡ್ಬೇಕು ಮಾನ್ಸೂನ್. ನಮ್ಮ ಫಸ್ಟ್ ಮಾನ್ಸೂನ್ ರೈಡ್ ಆಗಲಿದೆ ಈ ಡ್ರೈವ್. ಸೊ ಇವಾಗ ನೈಸ್ ರೋಡ್ ಅಲ್ಲಿ ಟೋಲ್ ಹತ್ತಾ ಇದೀವಿ. ಇವಾಗ ನೈಸ್ ರೋಡ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಕುಂಬಲ್ಗೋಡಿಂದ ಬಿಡದಿ ಹತ್ರ ಬರುತ್ತೆ ಇದು ನೆಲ್ಲಿಗುಡ್ಡ. ಸೊ ನೀವು ಆಲ್ಮೋಸ್ಟ್ ಹೋಗಿರ್ತೀರಾ ಮಂಚನಬೆಲೆ ಡ್ಯಾಮು ಆ ಕಡೆ ಎಲ್ಲ. ಸೊ ಸೇಮ್ ಪ್ಲೇಸ್ ಆ ಕಡೆನೆ ಬರುತ್ತೆ. ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ಇವತ್ತಿನ ಹೊಸ ಮಾನ್ಸೂನ್ ಡ್ರೈವ್ ನ ಸ್ಟಾರ್ಟ್ ಮಾಡಿದೀವಿ. ಲೆಟ್ಸ್ ಸಿ. ಗೈಸ್ ನೋಡಿ, ಹೆವಿ ಅಂದ್ರೆ ಹೆವಿಯೆಸ್ಟ್ ರೈನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ನಾವು ರೀಚ್ ಆಗ್ಬೇಕಾದ್ರೆ ಹಿಂಗೆ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ದಬ ಹೊಡಿತಾ ಇದೆ. ರೋಡೇ ಕಾಣಿಸ್ತಾ ಇಲ್ಲ ಗೈಸ್. ಒಂದು ಬಚ್ಚೆ ತೋರಿಸ್ತಪ್ಪ ರೋಡ್ ಫುಲ್ ಫಾಗ್ ಕಟ್ಕೊಳ್ಳಂಗೆ ಐತೆ ನೋಡಿದ್ರೆ. ನೋಡೋಣ. ಬಟ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಅಮೇಜಿಂಗ್ ಡ್ರೈವ್ ಫಾರ್ ಟುಡೇ. ವಾಟ್ ಯು ಸೇ? ಎಷ್ಟು ಚೆನ್ನಾಗಿದ್ಯಾ ಡ್ರೈವ್? ಮಜಾ ಬರ್ತಿದ್ಯಾ? ಓಕೆ. ನಿಲ್ತು ಮಳೆ, ಮತ್ತೆ ಯಾವಾಗ ಸ್ಟಾರ್ಟ್ ಆಗತ್ತೆ ಗೊತ್ತಿಲ್ಲ. ವೆರಿ ಹ್ಯಾಪಿ ಫಾರ್ ಟುಡೇ. ಲೆಟ್ಸ್ ಎಂಜಾಯ್ ದಿಸ್ ಡೇ. ಲೆಟ್ಸ್ ಗೋ. ಗಾಯ್ಸ್ ಈ ಕಡೆ ಮಳೆನೇ ಇಲ್ಲಪ್ಪ. ಸೊ ಆ ಕಡೆ ಅರ್ಧ ಬೆಂಗಳೂರು ಮಳೆ ಬರ್ತಾ ಇದೆ, ಈ ಕಡೆ ಅರ್ಧ ಬೆಂಗಳೂರು ಮಳೆನೇ ಇಲ್ಲ. ಸೊ ನೋಡೋಣ. ಇಲ್ಲೆಲ್ಲ ಒಂದ್ ಡ್ರಾಪ್ ಮನಿನೂ ಬಿದ್ದಿಲ್ಲ ಗುರು. ಮಳೆ ಅಂದ್ರೆ ಹೆಂಗೆ ವಿಚಿತ್ರ ಅಲ್ಲ. ಸೊ ಗಾಯ್ಸ್ ಇವಾಗ ನಾವು ನೈಸ್ ರೋಡ್ ಟೋಲ್ ನ ಎಕ್ಸಿಟ್ ಮಾಡ್ತಾ ಇದೀವಿ. ಕಮ್ಮಿ ಟ್ರಾಫಿಕ್ ಏನೂ ಇಲ್ಲ. ಇವಾಗ ರಿಟರ್ನ್ ಬರ್ಬೇಕಾದ್ರೆ ಹೆವಿ ಇರುತ್ತೆ ಅನ್ಕೋತೀನಿ. ಗಾಯ್ಸ್ ನಮ್ಗಿದು ನೈಸ್ ರೋಡು ಅಲ್ಲ, ಇದು ಮೈಸೂರು ಎಕ್ಸ್ಪ್ರೆಸ್ ವೇನೋ ಹೈವೇನೋ ಏನಂತ ಗೊತ್ತಿಲ್ಲ. ಸೊ ಮೈಸೂರು ಹೈವೇ ಅಂತ ಮಾಡ್ಬಿಟ್ಟಿರಿ ಇವಾಗ. ಸೊ ಮೈಸೂರು ಹೈವೇ ಏನಿದೆ ಅದರಲ್ಲಿ ಎಲ್ಲಿ ಎಕ್ಸಿಟ್ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಇವಾಗ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲಿ ಜಾಯ್ನ್ ಆಗತ್ತೆ ನೋಡೋಣ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೆಲ್ಪ್ ಆಗತ್ತೆ. ಸೊ ನಾವು ಮೈಸೂರು ಎಕ್ಸ್ಪ್ರೆಸ್ ವೇ ಆರ್ ಹೈವೇ ವಾಟ್ ಎವರ್ ಇಟ್ ಈಸ್ ಅಲ್ಲಿಂದ ಬಂದಿಲ್ಲ. ನಾವು ಸರ್ವಿಸ್ ರೋಡಿಂದಾನೆ ಬಂದ್ವಿ. ಯಾಕಂದ್ರೆ ಎಕ್ಸ್ಪ್ರೆಸ್ ವೇಲಿ ಬಂದ್ರೆ ನೀವು ಸುಮ್ಮನೆ ಟೋಲ್ ಕಟ್ಬೇಕಾಗತ್ತೆ. 145 200 ಎಷ್ಟೋ ಇದೆ ಇವಾಗ. ಗೊತ್ತಿಲ್ಲ ಇವಾಗ ಎಷ್ಟು ಜಾಸ್ತಿ ಮಾಡ್ಯಾರ ಎಷ್ಟು ಕಮ್ಮಿ ಮಾಡಿದಾರೆ ಅಂತ. ಬಟ್ ಬೆಟರ್ ಯು ಕಮ್ ಇನ್ ಸರ್ವಿಸ್ ರೋಡ್ ಅಂದಿ. ಸೊ ಆರಾಮಾಗಿ ಬರ್ಬೋದು, ಫ್ರೀ ಆಗಿರುತ್ತೆ, ಏನು ಜಾಸ್ತಿ ಟ್ರಾಫಿಕ್ಗಳು ಇರಲ್ಲ. ಬನ್ನಿ ಇವಾಗ ಇದೊಂದು ರೈಲ್ವೆ ಕ್ರಾಸಿಂಗ್ ಇದೆ, ಇದನ್ನು ಕ್ರಾಸಿಂಗ್ ಮುಗಿಸ್ಕೊಂಡು ಮತ್ತೆ ಮುಂದುವರಿಸೋಣ. ಬರಲ್ಲ ಸೊ ಗಾಯ್ಸ್ ನಾವು ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ವಿ ಆರ್ ಜಸ್ಟ್ 450 meters away from that ನೆಲ್ಲಿಗುಡ್ಡ ಟ್ಯಾಂಕ್ ಬೌಂಡ್. ನೆಲ್ಲಿಗುಡ್ಡ ಕೆರೆ ಅದು. ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಏನು ಸ್ವಲ್ಪ ಮುಂದೆ ಇದೆ ಅಷ್ಟೇ. ಪಾರ್ಕಿಂಗ್ ಒಂದು ಎಲ್ಲಿ ಅಂತ ನೋಡ್ಬೇಕು. ಲೆಫ್ಟ್ ತಗೊಂಡ್ರೆ ನೆಕ್ಸ್ಟ್ ಸಿಗದೆ ನೆಲ್ಲಿಗುಡ್ಡ ಕೆರೆ. ಅದೇ ಆಲ್ರೆಡಿ ಜನ ತುಂಬಿಟ್ಟಿದ್ದಾರೆ. ಪಾರ್ಕಿಂಗ್ ಇಲ್ಲೇ ಮಾಡ್ಬಿಡೋಣ ರಕ್ಷಾ. ಸೊ ಗಾಯ್ಸ್ ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೀವಿ. ನೀವೇನಾದ್ರು ಕಾರ್ ತಗೋ ಬಂದ ನೋಡಿ ಇಷ್ಟು ಜಾಗ ಸಿಗತ್ತೆ. ಈ ಒಂದು ಅಲ್ಲಿ ಮುಂದೆ ಹೋಗ್ಬೋದು ನೀವು ಬೇಕಾದ್ರೆ. ನಾವು ರಿಸ್ಕ್ ತಗೊಂಡಿಲ್ಲ ಮೇಲ್ಗಡೆ ಹತ್ತಕ್ಕೆ. ಯೂಶಲಿ ಬೈಕರ್ಸ್ ಎಲ್ಲ ಮೇಲ್ಗಡೆ ಗಾಡಿ ತಗೊಂಡು ಹೋಗ್ಬಿಡ್ತಾರೆ ಆ ಕಡೆ. ಸೊ ಇಲ್ಲಿ ಸ್ವಲ್ಪ ಜಾಗ ಇದೆ. ಇಲ್ಲಿ ಕಾರ್ ಹಚ್ಚೋದು ಸ್ವಲ್ಪ ಕಷ್ಟನೇ ಗುರು. ಇಷ್ಟು ಜಾಗದಲ್ಲಿ ಕಾರ್ ಹಚ್ಚೋದು ಸ್ವಲ್ಪ ಕಷ್ಟ. ಕಾರ್ ಆದ್ರೆ ಇಲ್ಲೇ ಹಚ್ಕೊಂಡ್ ಬರ್ಬೇಕು ನೀವು. ಬರೋ ಜಡಿ ಕಡಿದಂಗೆ
ಕಡೆ ಎದಿತಾ. ಸೊ ಇಷ್ಟು ವಿಶಾಲವಾಗಿದೆ, ಬ್ಯೂಟಿಫುಲ್ ಲೊಕೇಶನ್ ಇಟ್ ಈಸ್. ಬನ್ನಿ ಹಂಗೆ ಮುಂದೆ ಹೋಗ್ತಾ ನೋಡೋಣ ಏನಿದೆ ಸರೌಂಡಿಂಗ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಬೆಂಗಳೂರಿಂದ ಅರೌಂಡ್ 45 to 50 ಕಿಲೋಮೀಟರ್ ಆಗುತ್ತೆ. ನಮ್ಮ ಮನೆಯಿಂದ 35 ಕಿಲೋಮೀಟರ್ ಆ್ಯಂಡ್ ಡ್ರೈವ್ ಬಂದ್ಬಿಟ್ಟು 1 hour ಡ್ರೈವ್ ಇತ್ತು. ಸೊ ನಾವಿವಾಗ ಬಂದು ರೀಚ್ ಆಗಿದ್ದೀವಿ. ಗಾಯ್ಸ್ ಇಲ್ಲೂ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಬರ್ಬೋದು. ಸ್ವಲ್ಪ ಸೇಫ್ಟಿ ವೈಸ್ ನೋಡಿದ್ರೆ ಆ ಕಡೆ ಮಾಡ್ಬೋದು ಅಷ್ಟೇ. ಸೊ ಈ ಸ್ಟ್ರೆಚ್ ಸಖತ್ತಾಗಿದೆ ನೋಡಿ. ಸೊ ಗಾಯ್ಸ್ ನೀವು ಏನಾದ್ರು ಈವ್ನಿಂಗ್ ವಾಕ್ ಬರಬೇಕು ಅಂದ್ರೆ ಈ ಪ್ಲೇಸ್ ನ ಚೂಸ್ ಮಾಡ್ಬೋದು. ಯಾಕಂದ್ರೆ ನೋಡಿ ಲೊಕೇಶನ್ ನೋಡಿದ್ರೆ ಗೊತ್ತಾಗತ್ತೆ. ಸೆಕೆಂಡ್ ಥಾಟೇ ಬೇಡ, ಏನು ಹೇಳ್ಬೇಕಂತಾನೆ ಇಲ್ಲ, ಹಂಗೆ ಬರ್ಬೋದು. ಹಂಗೆ ಈ ವೈರ್ಲೆಸ್ ಮೈಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಐಫೋನ್ಗೆ. ನೋಡೋಣ ಇದ್ರದ್ದು ಈ ವಿಂಡ್ ಬರ್ತಿದೆಯಲ್ಲ, ಜಾಸ್ತಿ ಏನು ವಿಂಡ್ ಬರ್ತಲ್ಲ, ನಾರ್ಮಲ್ ಆಗಿ ಬರ್ತದೆ. ಇದರಲ್ಲಿ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಅದನ್ನ ಚೆಕ್ ಮಾಡಕ್ಕಾಗತ್ತೆ. ಸೊ ಎಲ್ಲ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಅಂದ್ರೆ ವೆದರ್ ನೋಡಿ. ಇಲ್ಲಿ ತಲೆ ಮೇಲೆ ಫುಲ್ ಮೋಡ ಕವಿದ ವಾತಾವರಣ, ಎನಿ ಟೈಮ್ ಮಳೆ ಬರ್ಬೋದು. ಸೊ ಅಷ್ಟು ದೂರ ಇದೆ, ಅಲ್ಲಿ ತನಕ ಇದೆ ನೋಡಿ, ಅಷ್ಟು ದೂರ ವಾಕ್ ಇದೆ. ಲೆಟ್ಸ್ ವಾಕ್ ಟಿಲ್ ದೇರ್ ಅಂಡ್ ಸಿ. ಬರೋ ಮೇಲ್ ನೋಡು. ಸೊ ನೋಡಿ ಗಾಯ್ಸ್, ಇವಾಗ ನಮ್ಮ ದೇಶ ವ್ಲಾಗ್ ಮಾಡ್ತೀನಿ. ಹೆಂಗ್ ತಿರ್ಸಂಗಿಲ್ಲ ಕಣ, ಸ್ಟೇಟ್ ಇಟ್ಕೋಬೇಕಣ, ಅದಕ್ಕೆ ಹೇಳಿದ್ದು. ನೀವ್ ಇಟ್ಕೊಳಕ್ಕಾಗಲ್ಲ, ನಂಗೆ ಇಟ್ಕೊಳಕ್ಕಾಗಲ್ಲ, ಇಷ್ಟೇ ಇಟ್ಕೋಬೇಕು, ಓಕೆನಾ? ಸೊ ಗೈಸ್, ನಮ್ಮ ಛೋಟಾ ವ್ಲಾಗರ್ ಜ್ಯೇಷ್ಠ ಇವಾಗ ನನ್ನ ರೆಕಾರ್ಡ್ ಮಾಡ್ತಾ ಇದ್ದಾನೆ ನೋಡಿ. ಕಾಣಿಸ್ತಾ ಇದೀನೇನು? ಓಕೆ, ಹಾಯ್. ಶೇಕ್ ಮಾಡಂಗಿಲ್ಲ, ಕಮ್ ಆನ್. ಓಕೆ, ಥ್ಯಾಂಕ್ ಯು. ಸೊ ಇಲ್ಲೊಂಥರ ವ್ಯೂ ಪಾಯಿಂಟ್ ತರನೇ ಒಂದು ಇದೆ, ಐ ಥಿಂಕ್ ಗೇಜಿಂಗ್ ಪಾಯಿಂಟ್ ಅನ್ಕೋತೀನಿ. ನೀರಿನ ಆಳ ನೋಡಕ್ಕೆ ಇದನ್ನ ಮಾಡಿರ್ತಾರೆ. ಎಷ್ಟು ಆಳ ಇದೆ ಅಂತ ಚೆಕ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್, ನೆಲ್ಲಿಗುಡ್ಡ ಕೆರೆ ಅಂತ ಹೇಳ್ತಾರೆ, ಇಲ್ಲ ನೆಲ್ಲಿಗುಡ್ಡ ಟ್ಯಾಂಕ್ ಬೌಂಡ್ ಅಂತ ಬರುತ್ತೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ. ಸೊ ಇಷ್ಟೇ ಇರೋದು, ಒಂದು 1/2 ಕಿಲೋಮೀಟರ್ ಇರ್ಬೋದು ಸ್ಟ್ರೆಚ್. ಬಟ್ ಬ್ಯೂಟಿಫುಲ್ ಲೊಕೇಶನ್ ಇದೆ. ನೀವು ಬಂದು ಸನ್ಸೆಟ್ ನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಸನ್ಸೆಟ್ ಏನಾದ್ರು ನಿಮ್ಗೆ ಆ ಕಡೆ ಆಗುತ್ತೆ, ಅಲ್ಲಿ ಸನ್ ಡೌನ್ ಆಗುತ್ತೆ. ಚೆನ್ನಾಗಿರುತ್ತೆ ಲೊಕೇಶನ್. ಬಟ್ ನೋಡೋಣ, ಅದೇ ಟೈಮ್ ಇದ್ರೆ ಚೆಕ್ ಮಾಡೋಣ. ನೀವೇನಾದ್ರು ಬರಕ್ಕಿದ್ರೆ ಇದು ಸ್ವಲ್ಪ 3-4 ಗಂಟೆ ಹಂಗೆ ಬಂದ್ಬಿಡಿ. 5-5:30 ಆಯ್ತು ಅಂದ್ರೆ ಜನ ಜಾಸ್ತಿ ಆಗ್ಬಿಡುತ್ತೆ, ಒಂಥರ ಜಾತ್ರೆ ತರ ಆಗ್ಬಿಡುತ್ತೆ. ಯಾವ್ದು ಫೋಟೋ ವಿಡಿಯೋ ಏನು ಮಾಡ್ಕೊಳಕ್ ಆಗಲ್ಲ. ಈ ತರ ಎಲ್ಲ ಕುತ್ಕೊಳಕ್ ಹೋಗ್ಬಿಡಿ ಗಾಯ್ಸ್, ಇಟ್ಸ್ ವೆರಿ ಡೇಂಜರಸ್. ಯಾರೋ ಅಂಕಲ್ ಕುತ್ಕೊಂಡವ್ರೆ, ಅವ್ರವ್ರ ಪಾಡ್ ಅವರು ನೋಡ್ಕೋತಾರೆ, ನಮ್ಗೇನಕ್ಕೆ ಅಂತ ನಾವೇನು ಹೇಳಕ್ ಹೋಗಲ್ಲ. ಬಟ್ ಇಟ್ಸ್ ವೆರಿ ಡೇಂಜರಸ್, ತುಂಬಾ ಡೀಪ್ ಇದೆ ಇದು ವಾಟರು. ನೆವರ್ ಎವರ್ ಟ್ರೈ ಟು ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಇವನ್ ಇಲ್ಲಿ ನೋಡಿ ಎಷ್ಟೋ ಜನ ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಈ ಡೌನ್ ಸೈಡ್ ರೋಡ್ ಸ್ಟ್ರೆಚ್ ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿಂದ ಹಿಂಗ್ ಬಂತೀರಾ, ಸಿಂಗಲ್ ರೋಡ್ ಅಮ್ಮ, ಬ್ಯೂಟಿ ಬರುತ್ತೆ. ಸೊ ಇಲ್ಲಿ ಎಷ್ಟೋ ಜನ ಸೆಲ್ಫೀಸ್ ವಿಡಿಯೋಸ್ ಮಾಡ್ಕೋತಾರ. ಇದು ನೋಡಿ, ಇದು ಆಲ್ಮೋಸ್ಟ್ ಆಲದ ಮರ, ಫುಲ್ ಲೈನ್ ಆಗೇ ಇದೆ. ಸೊ ಇಲ್ಲಿ ಫೋಟೋಸ್, ವಿಡಿಯೋಸ್, ರೀಲ್ಸ್ ಎಲ್ಲ ಮಾಡ್ಕೋತಾ ಇದ್ರು. ಸೊ ಗೈಸ್, ಈ ಸ್ಟ್ರೆಚ್ ಒಂದು ಹೋಗಿಲ್ಲ ನಾವು. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಪಾರ್ಕ್ ಮಾಡಿದ್ವಿ. ಇಲ್ಲಿ ಈ ಸ್ಟ್ರೆಚ್ ಒಂದು ನೋಡೋಣ, ಬನ್ನಿ ಹೋಗೋಣ. ಸೊ ಇದು ಚೆನ್ನಾಗಿದೆ ಸ್ಟ್ರೆಚ್. ಸೊ ಇಲ್ಲೂ ಬಂದ್ಬಿಟ್ಟು ಇಲ್ಲಿಂದ ಹತ್ಕೊಂಡು ಹೋಗ್ಬೋದು ನೀವು. ಇಲ್ಲೂ ಗಾಡಿ ಪಾರ್ಕ್ ಮಾಡ್ಕೋದು. ಓ ಸಖತ್ತಾಗಿದೆ ಗುರು ಇದು. ಐ ಥಿಂಕ್ ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದು ಇತ್ತೇನೋ ರಕ್ಷ, ಏನಂತ? ಸೊ ಇದೆಲ್ಲ ಶೂಟಿಂಗ್ ಮೇಲೆ ಶೂಟಿಂಗ್ ತೆಗಿತಾವ್ರೆ ಗೈಸ್. ನೋಡಿ ನೀವೇನಾದ್ರು ಶೂಟಿಂಗ್ ಮಾಡಿದ್ರೆ
ಹಿಂದೆ ಮುಂದೆ ನೋಡ್ಬಿಟ್ಟು ಮಾಡಿ, ರೋಡ್ ಮಧ್ಯೆ ನಿಲ್ಲಿಸ್ಬಿಟ್ಟು ಶೂಟಿಂಗ್ ಅಂತ ಹೇಳ್ಬಿಟ್ಟು ಬೇರೆಯವರಿಗೆ ತೊಂದರೆ ಮಾಡಕ್ ಹೋಗ್ಬೇಡಿ. ಮಳೆ ಸ್ಟಾರ್ಟ್ ಆಯ್ತು ಆಲ್ಮೋಸ್ಟ್. ಸೊ ಆ ಕಡೆಯಿಂದ ಬಂದ್ರೆ ಇಲ್ಲೂ ಗಾಡಿ ಪಾರ್ಕ್ ಮಾಡ್ಬೋದಂತೆ. ಸೊ ಇಲ್ಲೂ ಈ ತರ ಇರತ್ತೆ ನೋಡಿ. ಈ ರೋಡ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ಯೂ ಟರ್ನ್ ಆಗ್ಬೇಕು. ನಾವು ಇಲ್ಲೇ ಎಲ್ಲರೂ ಯೂ ಟರ್ನ್ ಮಾಡ್ತಾ ಬಿಡ್ತೀನಿ. ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ಅನ್ಕೋತೀನಿ. ಸೊ ಸಿಗೋಣ ಇದೇ ತರ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾರೆ ನಮ್ಮ ಚಾನಲ್ಗೆ. ನಾವು ಇದೇ ತರ ಅದ್ಭುತ ವಿಡಿಯೋಗಳನ್ನ ಪ್ರಸ್ತುತ ಮಾಡ್ತಾ ಇರ್ತೀವಿ ಇದೇ ಚಾನಲ್. ಸಿ ಯು ನೆಕ್ಸ್ಟ್ ಟೈಮ್. ಟೇಕ್ ಕೇರ್. ಬಾಯ್.